ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಮಾರುತಿ 800. ಹೌದು ಸರ್, ಇವಾಗ ಕಟ್ಟಿದ ಬೆಳಿಗ್ಗೆ. ಓಕೆ, ಬರೀ 800 ಎ ಸಿ ಏನಾದರೂ ಇದೆಯಾ? ಇಲ್ಲ ಬೆಳಿಗ್ಗೆ 800 ಸರ್. ಓಕೆ, ಯಾವುದು ಮಾಡಲಿ ಸರ್ ಅದು? 2005 2005. ಹ್ಞೂ ರೀ. ಓಕೆ, ಓನರ್ ಎಷ್ಟಾಗಿದೆ ಸರ್? ಓನರ್ ಸೆಕೆಂಡ್ ಓನರ್ ಐತೆ ಅದು. ಹಾಂ. ನಾವು ತೊಗೊಂಡ್ರೆ ಮೂರನೇ ಸರ್, ಆಗ ನನ್ನ ಹೆಸರು ಇನ್ನೂ ಮಾಡ್ಕೊಂಡಿಲ್ಲ ನಾವು. ಹಾಂ. ನಾವು ತೊಗೊಂಡು 1.5 ವರ್ಷ ಆಯ್ತು. ಓಕೆ. ಹಂಗೆ ಓಕೆ, ಎಷ್ಟು ಕಿಲೋಮೀಟ್ರ್ ಓಡಿದೆ? ಇದನ್ನ ಟಿಕೆ ತಕ್ಕೊಟ್ಟಾರೆ. ಹಾಂ. ಅದು ಕಿಲೋಮೀಟರ್ ಮತ್ತೆ ರನ್ನಿಂಗ್ ಅಲ್ಲ ಅದು. ರನ್ನಿಂಗ್ ಇಲ್ವಾ? ಇಲ್ಲ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿದ್ದಾವೆ? ಎಫ್ ಸಿ ಜುಲೈ ಮಾಡ್ಯಾರ ಎಲ್ಲಿಗೆ? ಜುಲೈ 2025 ಜುಲೈ. ಅಂದರೆ ಈ ವರ್ಷನೇ ಜುಲೈಗೆ? ಹ್ಞೂ ರೀ. ಹಾಂ. ಆಮೇಲೆ ಇನ್ಸೂರೆನ್ಸ್ ಮೊನ್ನೆ 30ಕ್ಕೆ ಇದೆ ಲ್ಯಾಪ್ಸ್ ಆದ್ರೆ. ಹೋದ ತಿಂಗಳಲ್ಲಿ? ಇಲ್ಲ ಮೊನ್ನೆ ರೀ. ಹಾಂ, ಮಾರ್ಚ್ 30 ಬಂದಿದೆ. ಓಕೆ. ಹ್ಞೂ. ಈಗೇನು ಇನ್ಸೂರೆನ್ಸ್ ಒಂದು ಕಟ್ಕೊಡ್ಬೇಕಾ? ಹಾಂ, ಇನ್ಸೂರೆನ್ಸ್ ಕಟ್ಕೊಳ್ಳಿ. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡಿಯಲ್ಲಿ? ಟೈರ್ ಸರ್ ನಾನು ಹಾಕ್ಸಿದ್ದೇನೆ ಸರ್, 1 ವರ್ಷ ಆಯ್ತು ಟೈರ್ ಹಾಕ್ಸಿ. ಹಾಂ. ಹಾಂ, ಅವರು ಬರೀ 90% ಇದಾವೆ ಸರ್. 90% ಇದಾವಾ? ಹ್ಞೂ ಸರ್, ಹೊಸ 4 ಟೈರು, ಸ್ಟೆಪ್ನಿ ಅಷ್ಟು ಮಾತ್ರ ಹಳೆಯದು. ಹಾಂ ಹಾಂ. ಓಕೆ, ಪ್ಯೂರ್ ಪೆಟ್ರೋಲಾ? ಹೌದು, ಪ್ಯೂರ್ ಪೆಟ್ರೋಲ್. ಓಕೆ. ಗಾಡಿ ಯಾವುದು ಟಚ್ ಅಪ್ ರೀಪೇಂಟ್ ಆಗಿದೆಯಾ? ಈ ರೀಪೇಂಟ್ ಏನಾಗಿದೆ ಸ್ವಲ್ಪ ಇದು ಸರ್, ಅದು ಆ ಕಡೆ ಈ ಕಡೆ ಟಚ್ ಅಪ್ ಇದು? ಹ್ಞೂ ಸರ್. ರೀಪೇಂಟ್ ಏನಾಗಿಲ್ಲ, ಒರಿಜಿನಲ್ ಪೇಂಟ್ ಆಗಿದೆ? ಓರ್ನೇ ಪೆಂಡಿನ. ಓಕೆ. ಒಳಗಡೆ ಸೀಟ್ ಚೆನ್ನಾಗಿದಾವ? ಇದು ಸ್ವಲ್ಪ ಇದಾಗಿದೆ ಸರ್. ಪರವಾಗಿ ಹಾಂ ಹಾಂ. ಅಷ್ಟೇನು ಸರ್, ಒಂದು 10% ಇದಾಗಿದೆ. ಓಕೆ. ಇಂಜಿನ್ ಹೆಂಗಿದೆ ಕಂಡೀಷನ್ನು? ಇಂಜಿನ್ ಕಂಡೀಷನ್ ಭಾಳ ಚೆನ್ನಾಗಿದೆ ಸರ್. ಏನು ಖರ್ಚಿಲ್ಲ ಗಾಡಿದು? ನಾವು ತೊಗೊಂಡು ಮತ್ತೆ ರಿಪೇರ್ ಮಾಡ್ತಿದ್ದಾರೆ ಅವನು. ಹಾಂ. ನಾವು ತೊಗೊಂಡು ಒಂದು 6 ತಿಂಗಳು ಸರ್. ಈಗ ಬೈಕ್ ಎಕ್ಸ್ಚೇಂಜ್ ಆಗಿತ್ತು ರೀ. ಹಾಂ ಹಾಂ. ನಾನು ಹಾಸ್ಪಿಟ್ಲಾಗ ಆಗಿದ್ನಲ್ಲ, ಹಿಂಗಾಗಿ ಅದು ಮನೆಯಾಗ ಆಗ್ಬಿಡುತ್ತೆ. ಓಕೆ. ಅಂದರೆ ಈಗ ತೊಗೊಳೋರಿಗೆ ಗಾಡಿ ಖರ್ಚು ಏನಿಲ್ವಾ? ಗಾಡಿ ಖರ್ಚೇನಿಲ್ಲ ರೀ, ಇಂಜಿನ್ ಖರ್ಚೇನಿಲ್ಲ. ಓಕೆ. ಈ ಇನ್ಸೂರೆನ್ಸ್ ಒಂದು ನೀವು ಕಟ್ಕೊಡ್ತೀರಾ? ಹ್ಞೂ ರೀ, ಕಟ್ಕೊಡ್ತೀನಿ. ಓಕೆ. ಈ ಗಾಡಿ ಎಲ್ಲಿರೋದು ಸರ್ ಇದು? ಇದು ಹಾವೇರಿ ಜಿಲ್ಲಾ, ಹಾಂ. ಸವಣೂರು ತಾಲೂಕು, ಸಿದ್ದಾಪುರ ಅಂತ. ಸವಣೂರು ತಾಲೂಕು, ಸಿದ್ದಾಪುರ. ಹ್ಞೂ ಸರ್, ಜಿಲ್ಲಾ ಹಾವೇರಿ. ಓಕೆ. ಅಂದರೆ ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವೆ ನಿಮ್ಮ ಕಡೆನಾ? ಹಾಂ ಸರ್, ನಮ್ಮ ಕಡೆ ಇಲ್ಲ, ಎಲ್ಲ ಊರಿನ ಬೇಕಾಸಲ್ಲ. ಅಂದರೆ ಈ ತೊಗೊಳೋರಿಗೆ ಸಿ ಕಂಡೀಷನ್ ಕೊಡ್ತೀರಾ? ಹಾಂ, ಕಂಡೀಷನ್ ಕೊಡ್ತೀವಿ ಸರ್. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಸರ್ ನಾವು 60 ಹೇಳ್ತೇವೆ ಸರ್. 60,000? ಹ್ಞೂ ಸರ್. ಹಾಂ. ಏನು ಕಮ್ಮಿ ಮಾಡ್ತೀರಾ? ಏನು ಸರ್, ಬಂದಾಗ ಹೆಚ್ಚು ಕಮ್ಮಿ ಕೊಡಿ. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಸರ್, ಇದೆ. ಸರಿ ಸರ್.